ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕನಿಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಯಾರವರು? ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸೋದಕ್ಕೆ ಅವರು ಪಟ್ಟಂತಹ ಶ್ರಮ ಅಷ್ಟಿಷ್ಟಲ್ಲ. ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷವನ್ನ ತಳಮಟ್ಟದಿಂದ ಗಟ್ಟಿಗೊಳಿಸಿ ಈಗ ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡ್ರು ಕೂಡ ಅವರು ಆಸೆ ಪಟ್ಟಿದ್ದು ಪಕ್ಷದಲ್ಲಿ ಸಿಗ್ತಾ ಇಲ್ಲ ಅಂತ. ಕಾರಣ ಏನು? ಆ ನಾಯಕ ಯಾರು? ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲೇ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೂ ಮತ್ತು ಆ ನಾಯಕನಿಗೂ ಕೂಡ ಸಂಬಂಧ ಇದೆ. ಯಾರವರು ಅನ್ನೋದು ಬಹುತೇಕರಿಗೆ ಕುತೂಹಲ ಆಗಿರಬಹುದು. ಬಟ್ ಅವರು ಈಗ ಅಟ್ ಪ್ರೆಸೆಂಟ್ ಕಾಂಗ್ರೆಸ್ನ ಒಂದು ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡ್ರು ಕೂಡ ರಾಜ್ಯ ರಾಜಕಾರಣಕ್ಕೆ ಮರಳಬೇಕು ಅನ್ನುವಂತ ಅವರ ಆಸೆ ಈಡೇರ್ತಾ ಇಲ್ವಂತೆ. ಹಾಗಾದ್ರೆ ರಾಜ್ಯ ರಾಜಕಾರಣಕ್ಕೆ ಬಂದು ಯಾವ ಹುದ್ದೆಯಲ್ಲಿ ಕೂರೋದಕ್ಕೆ ಬಯಸಿದ್ರಪ್ಪ? ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತಹ ಪರಿಸ್ಥಿತಿ ಇದೆ. ಒಂದು ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಮಧ್ಯದಲ್ಲಿ ಇನ್ನೊಬ್ಬ ನಾಯಕನ ಎಂಟ್ರಿ ಆಗ್ತಾ ಇತ್ತ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅಂದ್ರೆ ಹೌದು ಅಂತ ಇದೆ ಮೂಲಗಳು. ಇದು ಕಾಂಗ್ರೆಸ್ ಹಿರಿಯ ನಾಯಕನ ಸ್ಫೋಟಕ ಸುದ್ದಿ. ಇದು ಕಾಂಗ್ರೆಸ್ ಹಿರಿಯ ನಾಯಕನಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಯಾರವರು? ಇವರು ಹೈಕಮಾಂಡ್ಗೆ ತುಂಬಾ ನಿಷ್ಠಾವಂತ ನಾಯಕ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಾಳೆಯಕ್ಕೂ ಕೂಡ ನಿಷ್ಠೆಯಿಂದ ಕೆಲಸ ಮಾಡಿದವರು. ಕಾಂಗ್ರೆಸ್ ಕಟ್ಟೋದಕ್ಕೆ ಇವರ ಶ್ರಮ ಅಷ್ಟಿಷ್ಟಲ್ಲ. ಆದ್ರೆ ಕೈ ಹಿಡಿಲಿಲ್ವಲ್ಲ ಅದೃಷ್ಟ. ಯಾಕೆ? ರಾಜ್ಯ ರಾಜಕಾರಣಕ್ಕೆ ಮರಳೋದಕ್ಕೆ ಇಚ್ಛಿಸಿರುವ ಆ ನಾಯಕನಿಗೆ ಆಗಿದ್ದಾದ್ರೂ ಏನು? ಸಿಎಂ ಡಿಸಿಎಂ ಫೈಟ್ ಲಾಭ ಪಡೆದುಕೊಳ್ಳೋದಕ್ಕೆ ಮುಂದಾಗಿ ವಿಫಲರಾಗಿ ಹೋದ್ರ ಆ ನಾಯಕ ಅನ್ನೋದು ಪ್ರಶ್ನೆ. ಹಂಗಾದ್ರೆ ಸಿಎಂ ವರ್ಸಸ್ ಡಿಸಿಎಂ ಜಗಳದ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿರುವಂತಹ ಆ ನಾಯಕ ಯಾರು? ಮಧ್ಯ ಪ್ರವೇಶ ಮಾಡಿ ಅದರ ಲಾಭ ಗಳಿಸಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗಿದ್ ಯಾಕೆ? ಆ ನಾಯಕನ ಮನವಿಗೆ ಪಕ್ಷ ಒಪ್ಪಲಿಲ್ಲ ಯಾಕೆ? ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನತದೃಷ್ಟದ ಕಥೆಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಅದು ಕೂಡ ಅವ್ರು ಕೇಳಿರುವ ಮನವಿ ತಿರಸ್ಕಾರ ಆಗಿದ್ದು ಯಾಕೆ ಅಂತ. ರಾಜ್ಯದಲ್ಲಿ ಕಳೆದ 6 ತಿಂಗಳಿಂದ ನಡೀತಾನೆ ಇದೆ ಸಿಎಂ ಕುರ್ಚಿಗೆ ಫೈಟ್. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಈ ನಡುವೆ ಸಿದ್ದರಾಮಯ್ಯ ಕೆಳಗಿಳಿಸೋದಕ್ಕೆ ಖರ್ಗೆಗೆ ಓಪನ್ ಆಫರ್ ಕೊಟ್ಟಿದ್ದಾರಂತೆ ಡಿಕೆ. ನೀವು 50 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೀರಿ, ನೀವೇ ಸಿಎಂ ಆಗಿ, ನೀವು ಸಿಎಂ ಆಗ್ತೀರಿ ಅಂದ್ರೆ ನಮ್ಮ ಇಬ್ಬರಿಗೂ ಕೂಡ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಡಿಕೆ ಶಿವಕುಮಾರ್ ಜೊತೆಗೆ ಟೀಮ್ನ ಹಲವು ಶಾಸಕರು ಕೂಡ ಇದೇ ಮನವಿ ಮಾಡಿಕೊಂಡಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ದಲಿತ ಸಿಎಂ ಕೂಗು ಹಿನ್ನೆಲೆ ಖರ್ಗೆ ಅವರಿಗೆ ಸಿಎಂ ಸ್ಥಾನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ರೆಡಿ ಆಗಿದ್ದಾರೆ. ಯಾಕಂದ್ರೆ ಬಹಿರಂಗವಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಈ ಪೂರ್ಣಾವಧಿ ನಾನೇ ಸಿಎಂ,
ಸಿಎಂ ಬದಲಾವಣೆ ಬಯಸಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಸಿಎಂ ಕುರ್ಚಿ ಕೇಳಿದ್ರೆ ನಂದೇನೂ ಅಭ್ಯಂತರ ಇಲ್ಲ, ಸಿಎಂ ಕುರ್ಚಿಯನ್ನ ಈ ಕ್ಷಣಕ್ಕೆ ಬಿಟ್ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಓಪನ್ ಆಗಿ ಈ ಹಿಂದೆ ಹೇಳಿಬಿಟ್ಟಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಈ ಮೊದಲಲ್ಲ, ಈ ಹಿಂದಿನಿಂದಲೂ ಕೂಡ ದಲಿತರಿಗೊಂದು ಅವಕಾಶ ಮಾಡಿಕೊಡಿ ಸಿಎಂ ಆಗೋದಕ್ಕೆ ಅಂತ. ಬಟ್ ಆ ಕನಸು ಇಲ್ಲಿ ತನಕ ಈಡೇರಿಲ್ಲ. ದಲಿತ ಸಿಎಂ ಕೂಗಿಗೂ ಪುಷ್ಟಿಯಾಗಿ ಪಕ್ಷಕ್ಕಾಗಿ ದುಡಿದಂತ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ಸ್ಥಾನ ಕೊಟ್ರೆ ಒಳ್ಳೆಯದು ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರ ಸರದಿ, ನೀವು ಬಂದ್ರೆ ನಮ್ಮ ಸಮಸ್ಯೆ ಇಲ್ಲ, ನೀವು ಸಿಎಂ ಆಗಿ ಅನ್ನೋ ರೀತಿಯಲ್ಲಿ ಬೇಡಿಕೆ ಇಟ್ಟಿದ್ದಾರಂತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟ ಕಟ್ಟಬೇಕು ಅಂತ ಯಾರು ಕೇಳ್ತಾ ಇದ್ರೋ ಅವರು ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಧ್ವನಿ ಜೋಡಿಸಿ ನೀವೇ ಸಿಎಂ ಆಗಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡ ಹಾಕುವುದು, ಮನವಿ ಮಾಡೋದು ಮಾಡಿದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯ ರಾಜಕಾರಣಕ್ಕೆ ಮರಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು? ಅದು ಪ್ರಶ್ನೆ ಇರೋದು. ಕಾಂಗ್ರೆಸ್ನ ಹೈಕಮಾಂಡ್ ಇಂಗಿತವೇನು? ಪಕ್ಷಕ್ಕಾಗಿ ದುಡಿದಂತಹ ನಿಷ್ಠಾವಂತ ಒಬ್ಬ ನಾಯಕನಿಗೆ ಸಿಎಂ ಪಟ್ಟ ಕಟ್ಟೋದ್ರಿಂದ ಆಗುವಂತಹ ಸಮಸ್ಯೆಗಳೇನು? ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಅದರ ಲಾಭ ಪಡೆದುಕೊಳ್ಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದಾದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಕಾರಣಗಳೇನು? ಅಟ್ಲೀಸ್ಟ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಪಟ್ಟ ಕಟ್ಟೋದ್ರಿಂದ ಪಕ್ಷಕ್ಕಾಗಿರುವಂತಹ ಸಮಸ್ಯೆಗಳನ್ನ ದೂರ ಮಾಡಬಹುದು. ಅವರಿಗೆ ಪಟ್ಟ ಕಟ್ಟೋದ್ರಿಂದ ಯಾವ ಭಿನ್ನಾಭಿಪ್ರಾಯಗಳು ಕೂಡ ಪಕ್ಷದಲ್ಲಿ ಬರಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ನ ಒಲವು ಏನಾಗಿದೆ ಅಂತ? ಶ್ರುತಿ, ರಾಜ್ಯ ಕಾಂಗ್ರೆಸ್ ಅಲ್ಲಿ ನಾಯಕತ್ವ ವಿಚಾರಕ್ಕೆ ಸೃಷ್ಟಿಯಾಗಿರುವಂತಹ ಈ ಗದ್ದಲ ಮತ್ತೆ ಗಲಾಟೆಯನ್ನ, ಬಣ ರಾಜಕೀಯವನ್ನ ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಆ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ. ಆದ್ರೆ ಒಂದು ಕಡೆ 6 ತಿಂಗಳಿಂದ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಅವರ ಬಣದವರು ಹೈಕಮಾಂಡ್ ಅಂಗಳದಲ್ಲಿ ಪಟ್ಟಿದ್ದಾರೆ. ಮತ್ತೊಂದ್ ಕಡೆ ರಾಜ್ಯದಲ್ಲಿ 2028ಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಮುಂದಾಳತ್ವ ಹಾಗೂ OBCಯನ್ನೇ ಟಾರ್ಗೆಟ್ ಮಾಡ್ಕೊಂಡು, ಅಹಿಂದವನ್ನೇ ಟಾರ್ಗೆಟ್ ಮಾಡ್ಕೊಂಡು ನಾವು ಚುನಾವಣೆಗೆ ಹೋಗ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಇರುವಂತದ್ದು. ಹೀಗಾಗಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನ ಗೆದ್ದ ಬಳಿಕ ನಡೆದಂತಹ ಮಾತುಕತೆಯಲ್ಲಿ ಏನು 50-50 ಫಾರ್ಮುಲಾ ಆಗಿದೆ ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಸೇರಿದಂತೆ ಹಲವು ನಾಯಕರು ಹೇಳ್ತಾರೆ. ಅದರಂತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರವನ್ನ ಸಿದ್ದರಾಮಯ್ಯ ಅವರಿಂದ ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಕೊಡೋದಕ್ಕೆ ಇನ್ನೂ ಕೂಡ ಮನಸ್ಸು ಮಾಡ್ತಿಲ್ಲ. ಆದ್ರೆ ಈ ನಡುವೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಬಹಳಷ್ಟು ಆತರ ಇದೆ. ಅದೇ ರೀತಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇನ್ನಷ್ಟು ದಿನಗಳ ಕಾಲ ಈ ಯಾವುದನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನುವಂತ ಒಂದು ಆಸೆ ಇದೆ. ಹೀಗಾಗಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಏನಂತ ಹೇಳಿದ್ರೆ, ಶತಾಯಗತಾಯ ನನಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಇನ್ನಷ್ಟು ದಿನಗಳ ಕಾಲ ಮುಂದುವರಿಬಾರ್ದು. ಒಂದ್ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೊಡೋದಾದ್ರೆ ನಂದು ಯಾವುದೇ ಆಕ್ಷೇಪಣೆ ಕೂಡ ಇಲ್ಲ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಬ್ರು ಹೇಳಿ ಕೊಡಿಸುವಂತ ಒಂದು ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಕ್ಷನಿಷ್ಠೆ ಮತ್ತೆ ಸಂಘಟನೆ ಬಗ್ಗೆ, ಅವರು ಬೂತ್ ಇಂದ ಬಂದಿರುವ ಇದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿ ಇದೆ. ಅದೇ ರೀತಿ ಸಿದ್ದರಾಮಯ್ಯಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಹೊರತುಪಡಿಸಿ ಯಾರಾದ್ರೂ ಒಬ್ಬ ದಲಿತ ನಾಯಕರನ್ನ ಸಿಎಂ ಮಾಡಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಿರ್ಬೋದು, ಪರಮೇಶ್ವರ್ ಅವ್ರಿಗಾಗಿರ್ಬೋದು, ಮತ್ತೊಬ್ಬರು ಮಗದೊಬ್ಬರಿಗೂ ಅವ್ರಿಗೆ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಈ ಕ್ಷಣಕ್ಕೆ ರೆಡಿ ಆಗಿದ್ದಾರೆ. ಈ ರೀತಿಯಾದಂತಹ ಒಂದು ಲೆಕ್ಕಾಚಾರ ಇಬ್ಬರ ನಾಯಕರು ಕೂಡ ಮಾಡ್ತಿರೋದ್ರಿಂದ ಇದರ ಲಾಭವನ್ನ ಹೇಗಾದ್ರೂ ಮಾಡಿ, ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಆಸೆ ಅವ್ರಿಗಿರೋದು ಇವತ್ತು ನಿನ್ನೆದಲ್ಲ. 2004ರಲ್ಲಿ JDS ಮತ್ತೆ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಮೊದಲು ಚರ್ಚೆಗೆ ಬಂದಿದ್ದೆ ಎಸ್ ಎಂ ಕೃಷ್ಣ ಅವರನ್ನ ಹೊರತುಪಡಿಸಿ ಮೊದಲು ಚರ್ಚೆಗೆ ಬಂದಿದ್ದೆ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು. ಆದ್ರೆ ಅವತ್ತು ದೇವೇಗೌಡರು ಎಣೆದಂತ ಒಂದು ರಾಜಕೀಯ ತಂತ್ರಗಾರಿಕೆಯಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ಸ್ಥಾನ ಅವತ್ತು ಸಿಗ್ಲಿಲ್ಲ. ಧರ್ಮಸಿಂಗ್ ಅವರನ್ನ ಆಯ್ಕೆ ಮಾಡುವಂತ ಒಂದು ಕೆಲಸ ದೇವೇಗೌಡರು ಮಾಡಿದ್ರು. ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಸಿಎಂ ಸ್ಥಾನದಲ್ಲಿ ಯಾಕೆ ಕೂರ್ಬೇಕು ಅಂತ ನಿರ್ಧಾರ ಮಾಡಲಿಲ್ಲ. ಅವತ್ತು ನಮ್ಮ ರಾಜ್ಯದ JDS ನ ವರಿಷ್ಠ ಆಗಿರುವಂತಹ ದೇವೇಗೌಡರು ಸಮ್ಮಿಶ್ರ ಸರ್ಕಾರದ ನಾಯಕ ಯಾರಾಗ್ಬೇಕು ಅನ್ನುವಂಥದ್ದನ್ನ ಅವರೇ ಸಲಹೆಯಂತೆ ಅವತ್ತಿನ ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡಿದ್ರು. ಅವತ್ತಿಂದ ಇವತ್ತಿನವರೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಆಸೆ ಇರುವಂತದ್ದು ನಿಜ. ಕಾರಣಾಂತರಗಳಿಂದ ಸಿದ್ದರಾಮಯ್ಯ ಅವರು JDS ಬಿಟ್ಟು ಕಾಂಗ್ರೆಸ್ಗೆ ಮರಳಿದ ಬಳಿಕ 2009 ಬಳಿಕ ಅವರನ್ನ ರಾಜ್ಯ ರಾಜಕಾರಣದಿಂದ
ರಾಷ್ಟ್ರೀಯ ರಾಜಕಾರಣಕ್ಕೆ ಕರೆಸ್ಕೊಂಡ್ರು. ಹಾಗಾಗಿ ಅವ್ರಿಗೆ ಅವಕಾಶಗಳೇ ಸಿಗ್ಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ್ಲೂ ಕೂಡ 2.5 ವರ್ಷ ಆದಾಗ ಈಗ ಬಿಜೆಪಿಯಲ್ಲಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತರು ಸುಮಾರು 40 ಜನ ಶಾಸಕರ ಸಹಿಯನ್ನ ಸಂಗ್ರಹ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದನ್ನ 2015ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ರು. ಆದ್ರೆ ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಯಾರೋ ಕೆಲಸಗಳಾಗ್ಬೇಕು ಅಂತವ್ರು ಈ ಪತ್ರವನ್ನ ಸಹಿಯನ್ನ ಸಂಗ್ರಹ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅಂತ. ಅದನ್ನ ಇವತ್ತು ಕೂಡ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಗಿಂದಾಗೆ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಬಂದಾಗ ನಾನು ಎಷ್ಟು ನಿಷ್ಠನಾಗಿದ್ದೆ ಅನ್ನುವಂಥದ್ದನ್ನ ಹೇಳ್ತಾರೆ ಇದ್ದಾರೆ. ಹೀಗಾಗಿ ಬಹಳಷ್ಟು ಬಾರಿ ತಪ್ಪಿರುವಂತಹ ಸಿಎಂ ಸ್ಥಾನವನ್ನ ಹೇಗಾದ್ರೂ ಮಾಡಿ ಈಗ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಈ ರೀತಿಯಾದಂತಹ ಒಂದು ಬಣ ರಾಜಕೀಯ ಆಗ್ತಿರೋದ್ರಿಂದ ಅದರ ಲಾಭವನ್ನ ತಾನು ಪಡಿಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ದು ನಿಜ. ಅದನ್ನ ಸೋನಿಯಾ ಗಾಂಧಿ ಅವರು ಮುಂದೆ ಹೇಳಿದ್ದು ಕೂಡ ನಿಜ. ಆದ್ರೆ ಸೋನಿಯಾ ಗಾಂಧಿ ಅವ್ರಿಗಿರೋ ಆತಂಕ ಏನಂತ ಹೇಳಿದ್ರು, ಇದು ಕರ್ನಾಟಕಕ್ಕಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಕೇರಳದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರುವಂತಹ ಸತೀಶನ್ ಅವರ ಹೆಸರಿನ ಬದಲಿಗೆ ಹೆಚ್ಚು ಚರ್ಚೆ ಆಗಿದ್ದು ವೇಣುಗೋಪಾಲ್ ಅವರ ಹೆಸರು. ಈ ಇಬ್ಬರು ನಾಯಕರು, ಕೇರಳದಿಂದ ವೇಣುಗೋಪಾಲ್, ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ, ಇಬ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿಯೇ ಇರಬೇಕು. ರಾಹುಲ್ ಗಾಂಧಿ ಅವರಿಗೆ ಸಲಹೆ ಮತ್ತೆ ಮಾರ್ಗದರ್ಶನ ಕೊಡುವಂತ ಒಂದು ನಾಯಕತ್ವ ನೀವು ವಹಿಸ್ಕೊಳ್ಬೇಕು. ಹೀಗಾಗಿ ನಮ್ಮನ್ನ ನೀವು ರಾಜಕೀಯವಾಗಿ ದೆಹಲಿಯನ್ನ ಬಿಡೋದ್ರ ಮುಖೇನ ನಮ್ಮನ್ನ ಅನಾಥರನ್ನಾಗಿ ಮಾಡಬೇಡಿ ಅನ್ನುವಂತ ಒಂದು ಮಾತನ್ನ ಹೇಳಿದ ಬಳಿಕವೇ ಮಲ್ಲಿಕಾರ್ಜುನ ಖರ್ಗೆ ಅವರು ಬಳಿಕ ಬೆಂಗಳೂರಿಗೆ ಬಂದಾಗ ಬಹಳಷ್ಟು ಜನ ಹೇಳಿದಾಗ ನೀವು ಸಿಎಂ ಆಗ್ಬೇಕು ಅಂತ ಹೇಳಿದಾಗ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆನೆ ಹೇಳಿದ್ರು. ಬಹಳಷ್ಟು ಜನ ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಆದ್ರೆ ಅದೃಷ್ಟ ಇರ್ಬೇಕಲ್ವಾ ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ ಖರ್ಗೆ ಕಳೆದ 1 ತಿಂಗಳ ಹಿಂದೆ ಇದೇ ಮಾತನ್ನ ಹೇಳಿದ್ದು ಕೂಡ ಇದೇ ಕಾರಣಕ್ಕೆ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.